ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಏನಪ್ಪ ಇದೆ ಈ ಒಂದು ವಿಡಿಯೋದಲ್ಲಿ ಅಂತಂದರೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಯಾವೆಲ್ಲ ರಿಪೀಟೆಡ್ ಕ್ವಶನ್ಸ್ ಕೇಳಿದಾರೋ, ಸೊ ಎಲ್ಲ ಸಬ್ಜೆಕ್ಟ್ ಎಲ್ಲ ಟಾಪಿಕ್ ಮೇಲೆ ರಿಪೀಟೆಡ್ ಕ್ವಶನ್ಸ್ ಯಾವೆಲ್ಲ ಕೇಳಿದಾರೋ ಆ ಒಂದು ರಿಪೀಟೆಡ್ ಕ್ವಶನ್ಸ್ನ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ನಾನು ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವ್ದಾದ್ರು ಕ್ವಶನ್ಸ್ ಕೂಡ ನಿಮಗೆ ಎಕ್ಸಾಮಲ್ಲಿ ಬಂದರೂ ಕೂಡ ಬರ್ಬೋದು. ಸೊ ಕೊನೆ ತನಕ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಕ್ವಶನ್ಸು ನೀವು ಅಟೆಂಡ್ ಮಾಡಿ, ಎಲ್ಲ ಕ್ವಶನ್ಸು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ವಿತ್ ಸೊಲ್ಯೂಷನ್ ಕೂಡ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದು ಭಾರತೀಯ ಸಂವಿಧಾನ ಮತ್ತು ಆಡಳಿತ ಬಗ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕ್ವಶನ್ ಇದೆ. ಭಾರತೀಯ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಕರೆದಿದ್ದಾರೆ? ಸೊ ಆಪ್ಷನ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 19, ಆಪ್ಷನ್ ಸಿ ವಿಧಿ 32, ಆಪ್ಷನ್ ಡಿ ವಿಧಿ 51A. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ವಿಧಿ 32, ಆಪ್ಷನ್ ನಂಬರ್ ಸಿ. ವಿವರಣೆ ಹೀಗಿದೆ: ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಸಂಪರ್ಕಿಸುವ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ತಿಳಿಸುವ 32ನೇ ವಿಧಿಯನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದಿದ್ದಾರೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಂದರೆ DPSP ಭಾರತೀಯ ಸಂವಿಧಾನದಲ್ಲಿ ಯಾವ ದೇಶದಿಂದ ಅಳವಡಿಸಿಕೊಳ್ಳಲಾಗಿದೆ? ಸೊ ಮೊದಲನೇದು ಅಮೇರಿಕಾ, USA, ಐರ್ಲೆಂಡ್, ಬ್ರಿಟನ್, ಕೆನಡಾ. ಓಕೆನಾ? ಸೊ ಇದು ಸರಿಯಾದ ಉತ್ತರ ಬಂದುಬಿಟ್ಟು ಐರ್ಲೆಂಡ್ ಸ್ನೇಹಿತರೆ, ಆಪ್ಷನ್ ಬಿ. ಸಂವಿಧಾನದ 4ನೇ ಭಾಗದಲ್ಲಿ ವಿಧಿ 36ರಿಂದ 51 ಬರುವ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಓಕೆನಾ? ಸೊ ಅದಕ್ಕೆ ಆನ್ಸರ್ ಐರ್ಲೆಂಡ್ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಒಂದು ಪ್ರಶ್ನೆ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳ ಮೇಲೆ ಇದೆ. ಓಕೆನಾ? ಕವಿರಾಜ ಮಾರ್ಗ ಗ್ರಂಥವನ್ನು ರಚಿಸಿದವರು ಯಾರು? ಕವಿರಾಜ ಮಾರ್ಗ. ಆಪ್ಷನ್ ಎ ಪಂಪ, ರನ್ನ, ಶ್ರೀ ವಿಜಯ, ಜನ್ನ. ಓಕೆನಾ? ಸೊ ಸರಿಯಾದ ಉತ್ತರ ಬಂದು ಶ್ರೀ ವಿಜಯ. ಕವಿರಾಜ ಮಾರ್ಗ ಗ್ರಂಥವನ್ನು ರಚಿಸಿದ ಯಾರು? ಶ್ರೀ ವಿಜಯ. ಕನ್ನಡದಲ್ಲಿ ದೊರೆತಿರುವ ಪ್ರಥಮ ಸಾಹಿತ್ಯಿಕ ಕೃತಿ ಕವಿರಾಜ ಮಾರ್ಗ. ಇದನ್ನು ರಾಷ್ಟ್ರಕೂಟ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗ ಆಸ್ಥಾನದ ಕವಿ ಶ್ರೀ ವಿಜಯ ಇದನ್ನು ರಚಿಸಿದನು. ಓಕೆನಾ? ಕವಿರಾಜ ಮಾರ್ಗವನ್ನು. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಕುದುರೆಮುಖ, ಮುಳ್ಳಯ್ಯನಗಿರಿ, ಪುಷ್ಪಗಿರಿ, ಕೊಡಚಾದ್ರಿ. ಓಕೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಮುಳ್ಳಯ್ಯನಗಿರಿ ಸ್ನೇಹಿತರೆ. ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿರುವ ಮುಳ್ಳಯ್ಯನಗಿರಿ ಸಮುದ್ರ ಮಟ್ಟದಿಂದ ಸುಮಾರು 1930 ಮೀಟರ್ ಎತ್ತರ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂತ ಕರಿತೀವಿ. ಓಕೆನಾ? ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಲೇಶ, ಹರಿಹರ ಮತ್ತು ಬುಕ್ಕರಾಯ, ಮಯೂರವರ್ಮ ಮತ್ತು ಕೃಷ್ಣವರ್ಮ, ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ. ಸರಿಯಾದ ಉತ್ತರ ಬಂದುಬಿಟ್ಟು ಹರಿಹರ ಮತ್ತು ಬುಕ್ಕರಾಯ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ವಿವರಣೆ: ಕ್ರಿಸ್ತಶಕ 1336ರಲ್ಲಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಅಂದರೆ ಹಂಪಿ, ಈ ಒಂದು ದಂಡೆಯ ಮೇಲೆ ಹರಿಹರ ಮತ್ತು ಬುಕ್ಕರಾಯ ಸಹೋದರರು ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಓಕೆನಾ? ಸೊ ಈಗ ಸಾಮಾನ್ಯ ಕನ್ನಡ ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ ನೋಡೋಣ. ದೇವಾಲಯ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಲೋಪ ಸಂಧಿ, ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ, ಆದೇಶ ಸಂಧಿ. ಓಕೆನಾ? ಸೊ ಇದು ಯಾವುದಾಗಿದೆ? ಸವರ್ಣ ದೀರ್ಘ ಸಂಧಿ. ಹೇಗೆ? ದೇವ ಪ್ಲಸ್ ಅಲಯ, ದೇವಾಲಯ. ಓಕೆ, ಸವರ್ಣ ಸ್ವರಗಳು ಒಂದರ ಮುಂದರೊಂದಂತೆ ಬಂದಾಗ
ಅವುಗಳ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಸೊ ಅದಕ್ಕೋಸ್ಕರ ಇದು ಸವರ್ಣ ದೀರ್ಘ ಸಂಧಿ. ಓಕೆನಾ. ನೆಕ್ಸ್ಟ್ ನೋಡೋಣ. ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರವನ್ನು ಪ್ರಾರಂಭಿಸಿದವರು ಯಾರು? ಈ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಹರ್ಮನ್ ಮೊಗ್ಲಿಂಗ್, ಬಿ ಎಲ್ ರೈಸ್, ಫರ್ಡಿನ್ಯಾಂಡ್ ಕಿಟ್ಟರ್, ಕರ್ನಲ್ ಮೆಕೆಂಜಿ. ಸೊ ಮಂಗಳೂರು ಸಮಾಚಾರ ಈ ಒಂದು ದಿನಪತ್ರಿಕೆನ ಯಾರು ಪ್ರಾರಂಭಿಸಿದರು? 1843 ಜುಲೈ 1ರಂದು ಮಂಗಳೂರಿನಲ್ಲಿ ಜರ್ಮನಿಯ ಬೆಸೆಲ್ ಮಿಷನ್ನ ಹರ್ಮನ್ ಮೊಗ್ಲಿಂಗ್ ಅವರು ಮಂಗಳೂರು ಸಮಾಚಾರ ಎಂಬ ಕನ್ನಡದ ಪ್ರಥಮ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಓಕೆನಾ, ಅರ್ಥ ಆಯ್ತಾ? ಯಾರು? ಹರ್ಮನ್ ಮೊಗ್ಲಿಂಗ್. ಸೊ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಜ್ಞಾನದ ಮೇಲೆ. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಓಕೆ, ಕಂಪ್ಯೂಟರ್ನ ಬ್ರೈನ್. ಆಪ್ಷನ್ಸ್ ರ್ಯಾಮ್, ಹಾರ್ಡ್ ಡಿಸ್ಕ್, ಸಿ ಪಿ ಯು, ಎ ಎಲ್ ಯು. ಓಕೆನಾ. ಸೊ ಕಂಪ್ಯೂಟರ್ನ ಮೆದುಳನ್ನ ಸಿ ಪಿ ಯು. ಕಂಪ್ಯೂಟರ್ನ ಮೆದುಳು ಯಾವುದು? ಸಿ ಪಿ ಯು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಂಪ್ಯೂಟರ್ನ ಎಲ್ಲ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವುದರಿಂದ ಅದನ್ನು ಕಂಪ್ಯೂಟರ್ನ ಮೆದುಳು ಎನ್ನಲಾಗುತ್ತದೆ. ಓಕೆನಾ. ಸೊ ನೆಕ್ಸ್ಟ್, ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಸೊ ಮೊದಲನೇ ಸೂಪರ್ ಕಂಪ್ಯೂಟರ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಪರಮ್ 8000, ಸಿ ಡ್ಯಾಕ್ 100, ಸಾಗಾ 220, ಅನುರಾಗ್. ಸೊ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಪ್ಪ ಅಂತಂದರೆ ಪರಮ್ 8000. 1991ರಲ್ಲಿ ಪುಣೆಯ ಸಿಡ್ಯಾಕ್ ಸಂಸ್ಥೆಯು ಡಾಕ್ಟರ್ ವಿಜಯ್ ಭಟ್ಕರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಪಡಿಸಿದ ಪರಮ್ 8000 ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್, ಸಾಮಾನ್ಯ ಗಣಿತ ಮತ್ತು ಸಾಮರ್ಥ್ಯದ ಬಗ್ಗೆ ಒಂದು ಕ್ವಶನ್ ನೋಡೋಣ. ಒಂದು ವಸ್ತುವಿನ ಕೊಂಡ ಬೆಲೆ 500 ಹಾಗೂ ಮಾರಾಟ ಬೆಲೆ 600, ಆದರೆ ಶೇಕಡ ಲಾಭ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ 10%, 15%, 20%, 25%. ಓಕೆನಾ. ಸೊ ಒಂದು ವಸ್ತುವಿನ ಕೊಂಡ ಬೆಲೆ ಎಷ್ಟಪ್ಪ? 500 ರೂಪಾಯಿಗೆ ತೊಗೊಂಡಿದ್ದಾನೆ. ಅದನ್ನು ಮಾರಾಟ ಮಾಡಿದ ಎಷ್ಟು? 600ಕ್ಕೆ. ಸೊ ಈಗ ಅವರ ಲಾಭ ಎಷ್ಟು, ಪರ್ಸೆಂಟೇಜ್ ಎಷ್ಟು ಲಾಭ ಆಗಿದೆ ಅಂತ ಕೇಳ್ತಿದ್ದಾನೆ. ಓಕೆನಾ. ಸೊ ಲಾಭವನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಲಾಭವನ್ನು ಮಾರಾಟ ಬೆಲೆ ಮೈನಸ್ ಕೊಂಡ ಬೆಲೆ. ಓಕೆನಾ. ಸೊ ಮಾರಾಟ ಬೆಲೆ ಎಷ್ಟು? 600, ಕೊಂಡ ಬೆಲೆ 500. ಸೊ 100 ರೂಪಾಯಿ ಲಾಭ ಆಗಿದೆ ಸ್ನೇಹಿತರೆ. ಓಕೆನಾ. ಈಗ ಅದು ಶೇಕಡ ಕಂಡಿಡಿಯೋದು ಹೆಂಗೆ? ಪರ್ಸೆಂಟೇಜ್ನ ಕಂಡುಹಿಡಿಯೋದು ಯಾವ ರೀತಿ? ಸೊ ಶೇಕಡ ಲಾಭ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ಲಾಭ. ಓಕೆನಾ. ಲಾಭ ಅಂದರೆ 100 ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟು? 500. ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100. ಓಕೆನಾ. ಸೊ ಇದು ಈ ಥರ ನಿಮಗೆ ಕ್ಯಾಲ್ಕುಲೇಷನ್ ಫಾರ್ಮುಲಾ ಈ ಥರ ಇದೆ. ಸೊ ಎಷ್ಟು ಬರುತ್ತೆ? ಓಕೆನಾ. ಎಷ್ಟು ಬರುತ್ತೆ ಇಲ್ಲಿ? ಸೊ 20 ಅಲ್ವಾ? ಸೊ 20 ಬರುತ್ತೆ ಸ್ನೇಹಿತರೆ. ಆನ್ಸರ್ ಸಿ, 20%. ಫಾರ್ಮುಲಾ ನಿಮಗೆ ಗೊತ್ತಾಯ್ತಲ್ವಾ? ಶೇಕಡ ಲಾಭ ಯಾವ ರೀತಿ ಕಂಡುಹಿಡಿಯೋದು? ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100. ಓಕೆನಾ. ಸೊ ನೆಕ್ಸ್ಟ್, ಭಾರತೀಯ ಸಂವಿಧಾನದ ಬಗ್ಗೆ ನೋಡೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ರಿಟೈರ್ಮೆಂಟ್ ಏಜ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ 60 ವರ್ಷ, 62 ವರ್ಷ, 65 ವರ್ಷ, 70 ವರ್ಷ. ಸರಿಯಾದ ಉತ್ತರ ಬಂದು 65 ವರ್ಷ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. ಆದರೆ ಉಚ್ಚ ನ್ಯಾಯಾಲಯದ ಅಂದರೆ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ವರ್ಷ. ಸುಪ್ರೀಂ ಕೋರ್ಟ್ದು 65, ಹೈಕೋರ್ಟ್ದು 62. ಓಕೆನಾ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಆಡಳಿತಾತ್ಮಕ ತುರ್ತು ಸ್ಥಿತಿ ಅಥವಾ
ರಾಷ್ಟ್ರಪತಿ ಆಳ್ವಿಕೆಯನ್ನು ವಿವರಿಸುವ ವಿಧಿ ಯಾವುದು? ಆಪ್ಷನ್ಸ್: ವಿಧಿ 352, ವಿಧಿ 356, ವಿಧಿ 360, ವಿಧಿ 370. ಸರಿಯಾದ ಉತ್ತರ ವಿಧಿ 356. ಯಾವುದಾದರೂ ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರಾಂಗ ವಿಫಲವಾದಾಗ ವಿಧಿ 356ರ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗುತ್ತದೆ. ಓಕೆನಾ? ನೆಕ್ಸ್ಟ್, ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತುಸ್ಥಿತಿ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆಯಾದ ವರ್ಷ ಯಾವುದು? ಆಪ್ಷನ್ಸ್: 1962, 1965, 1971, 1975. ಸರಿಯಾದ ಉತ್ತರ ಬಂದು 1962. ಏನಾಯಿತು? 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಸ್ಥಿತಿಯನ್ನು ಘೋಷಿಸಲಾಯಿತು. ಸೊ ಭಾರತ ಚೈನಾ ಯುದ್ಧದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದ್ದ ಆಸ್ತಿಯ ಹಕ್ಕನ್ನು ರೈಟ್ ಟು ಪ್ರಾಪರ್ಟಿ ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಯಿತು? ಆಪ್ಷನ್ಸ್: 24ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 86ನೇ ತಿದ್ದುಪಡಿ. ಸೊ ಇದಕ್ಕೆ ಆನ್ಸರ್ ಬಂದು 44ನೇ ತಿದ್ದುಪಡಿ. ಅದು ಯಾವಾಗಾಯಿತು? 1978. 1978ರ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ವಿಧಿ 300A ಅಡಿಯಲ್ಲಿ ಸಾಮಾನ್ಯ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಭಾರತೀಯ ಸಂಸತ್ತಿನ ಜಂಟಿ ಅಧಿವೇಶನ ಜಾಯಿಂಟ್ ಸೆಷನ್ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಆಪ್ಷನ್ಸ್: ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಲೋಕಸಭೆಯ ಸ್ಪೀಕರ್, ಪ್ರಧಾನಮಂತ್ರಿಗಳು. ಭಾರತೀಯ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂದರೆ ಲೋಕಸಭೆಯ ಸ್ಪೀಕರ್. ವಿಧಿ 108ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ, ಆದರೆ ಅದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮುಂದಿನ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಪ್ರಾರೂಪ ಸಮಿತಿ ಅಂದರೆ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ಸ್: ಡಾಕ್ಟರ್ BR ಅಂಬೇಡ್ಕರ್, BN ರಾವ್, ಜವಾಹರ್ಲಾಲ್ ನೆಹರು, KM ಮುನ್ಷಿ. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. 1947 ಆಗಸ್ಟ್ 29ರಂದು ರಚನೆಯಾದ ಪ್ರಾರೂಪ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಸಂಸತ್ತಿಗೆ ಹೊಸ ರಾಜ್ಯಗಳನ್ನು ರಚಿಸುವ ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿ ಅಥವಾ ಹೆಸರು ಬದಲಾಯಿಸುವ ಅಧಿಕಾರವನ್ನು ನೀಡುತ್ತದೆ? ವಿಧಿ 1, 2, 3, 4. ಸೊ ಯಾವುದು ವಿಧಿ ಅಂತ ಕೇಳಿದ್ದಾರೆ. ಉತ್ತರ ವಿಧಿ 3. ಸಂವಿಧಾನದ 3ನೇ ವಿಧಿಯ ಅಡಿಯಲ್ಲಿ ಭಾರತ ಸಂಸತ್ತು ಹೊಸ ರಾಜ್ಯಗಳನ್ನು ರಚಿಸುವ ಹಾಗೂ ರಾಜ್ಯಗಳ ಹೆಸರು ಅಥವಾ ಗಡಿ ರೇಖೆಗಳನ್ನು ಬದಲಾಯಿಸುವ ಅಧಿಕಾರ ಹೊಂದಿದೆ. ಯಾವುದರಲ್ಲಿ? ವಿಧಿ 3ರಲ್ಲಿ. ಮುಂದಿನ ಪ್ರಶ್ನೆ, ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಹೈಯೆಸ್ಟ್ ಲಾ ಆಫೀಸರ್ ಯಾರು? ಭಾರತದ ಮುಖ್ಯ ನ್ಯಾಯಮೂರ್ತಿ CJI, ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್, ಕಾನೂನು ಸಚಿವರು. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಟಾರ್ನಿ ಜನರಲ್. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂದರೆ ಅಟಾರ್ನಿ ಜನರಲ್. ಸಂವಿಧಾನದ 76ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುವ ಅಟಾರ್ನಿ ಜನರಲ್ ಭಾರತ ಸರ್ಕಾರದ ಅತ್ಯುನ್ನತ ಕಾನೂನಿನ ಅಧಿಕಾರಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಂದರೆ ಫಂಡಮೆಂಟಲ್ ರೈಟ್ಸ್ ಸೇರಿಸಲಾಗಿದೆ? ಭಾಗ 1, ಭಾಗ 2, ಭಾಗ 3, ಭಾಗ 4. ಸೊ ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಅಂದರೆ ಭಾಗ 3. ಸಂವಿಧಾನದ ಭಾಗ 3 ವಿಧಿ 12ರಿಂದ 35 ಮೂಲಭೂತ ಹಕ್ಕುಗಳ ಕುರಿತು ತಿಳಿಸುತ್ತದೆ. ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ. ಓಕೆನಾ? ಮುಂದಿನ ಪ್ರಶ್ನೆ, ಲೋಕಸಭೆಗೆ
ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡುತ್ತಿದ್ದ ಇಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರ ಹುದ್ದೆಯನ್ನು ರದ್ದುಗೊಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಓಕೆ, ಆಪ್ಷನ್ಸ್: 101ನೇ ತಿದ್ದುಪಡಿ, 103ನೇ ತಿದ್ದುಪಡಿ, 104ನೇ ತಿದ್ದುಪಡಿ, 105ನೇ ತಿದ್ದುಪಡಿ. ಸರಿಯಾದ ಉತ್ತರ 104ನೇ ತಿದ್ದುಪಡಿ. 2019ರಲ್ಲಿ ಆಯಿತು. 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಲೋಕಸಭೆ ಮತ್ತು ರಾಜ್ಯ ಶಾಸನ ಸಭೆಗಳಿಗೆ ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಪ್ರಕ್ರಿಯೆಯನ್ನು ರದ್ದುಪಡಿಸಲಾಯಿತು. ಮುಂದಿನ ಪ್ರಶ್ನೆ: ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಲಾಗಿದೆ? ಆಪ್ಷನ್ಸ್: ವಿಧಿ 15, ವಿಧಿ 16, ವಿಧಿ 17, ವಿಧಿ 18. ಸರಿಯಾದ ಉತ್ತರ ಬಂದು ವಿಧಿ 17. ವಿಧಿ 17ರ ಪ್ರಕಾರ ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ ಮತ್ತು ಇದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಓಕೆನಾ? ವಿಧಿ 17. ಮುಂದಿನ ಪ್ರಶ್ನೆ: ಮತದಾನದ ಹಕ್ಕು, ರೈಟ್ ಟು ವೋಟ್, ಭಾರತದಲ್ಲಿ ಯಾವ ಮಾದರಿಯ ಹಕ್ಕಾಗಿದೆ? ಆಪ್ಷನ್ಸ್: ಮೂಲಭೂತ ಹಕ್ಕು, ಸಾಂವಿಧಾನಿಕ ಅಥವಾ ಕಾನೂನುಬದ್ಧ ಹಕ್ಕು, ನೈಸರ್ಗಿಕ ಹಕ್ಕು, ಪ್ರಕೃತಿ ಸಿದ್ಧ ಹಕ್ಕು. ಸರಿಯಾದ ಉತ್ತರ ಸಾಂವಿಧಾನಿಕ ಕಾನೂನುಬದ್ಧ ಹಕ್ಕು, ಕಾನ್ಸ್ಟಿಟ್ಯೂಷನ್ ಅಥವಾ ಲೀಗಲ್ ರೈಟ್ ಅಂತ ಕರಿತೀವಿ. ಸಂವಿಧಾನದ 326ನೇ ವಿಧಿಯ ಪ್ರಕಾರ ವಯಸ್ಕ ಮತದಾನ ಪದ್ಧತಿಯಡಿಯಲ್ಲಿ ಮತದಾನ ಮಾಡುವ ಹಕ್ಕು ಸಾಂವಿಧಾನಿಕ ಮತ್ತು ಕಾನೂನಾತ್ಮಕ ಹಕ್ಕಾಗಿದೆ. ಮುಂದಿನ ಪ್ರಶ್ನೆ: ಭಾರತದಲ್ಲಿ ಪಂಚಾಯತ್ ರಾಜ್ ದಿನವನ್ನು ಯಾವತ್ತು ಆಚರಿಸಲಾಗುತ್ತದೆ? ಓಕೆನಾ? ಪಂಚಾಯತ್ ರಾಜ್ ಡೇ ಯಾವತ್ತು ಆಚರಿಸಲಾಗುತ್ತದೆ? ಏಪ್ರಿಲ್ 24, ಅಕ್ಟೋಬರ್ 2, ನವೆಂಬರ್ 26, ಜನವರಿ 26. ಸರಿಯಾದ ಉತ್ತರ ಏಪ್ರಿಲ್ 24, ಪಂಚಾಯತ್ ರಾಜ್ ದಿನ. 73ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು 1993ರ ಏಪ್ರಿಲ್ 24ರಂದು ಜಾರಿಗೆ ಬಂದಿದ್ದರಿಂದ ಪ್ರತಿ ವರ್ಷ ಏಪ್ರಿಲ್ 24ಅನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವಾಗಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ: ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ಅವರನ್ನು ನೇಮಕ ಮಾಡುವವರು ಯಾರು? ಪ್ರಧಾನಮಂತ್ರಿ, ಸಂಸತ್ತು, ರಾಷ್ಟ್ರಪತಿ, ಹಣಕಾಸು ಸಚಿವರು. ಸರಿಯಾದ ಉತ್ತರ ರಾಷ್ಟ್ರಪತಿ. ರಾಷ್ಟ್ರಪತಿಯವರು CAG ಅವರನ್ನು ನೇಮಕ ಮಾಡ್ತಾರೆ. ಓಕೆ, ಮುಂದಿನ ಪ್ರಶ್ನೆ: ಸ್ವತಂತ್ರ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಯಾರಾಗಿದ್ದರು? ಆಪ್ಷನ್ಸ್: ಹುಕುಂ ಸಿಂಗ್, GV ಮಾವಳಂಕರ್, MA ಅಯ್ಯಂಗಾರ್, KS ಹೆಗಡೆ. ಸ್ವಾತಂತ್ರ್ಯ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ GV ಮಾವಳಂಕರ್. ಗಣೇಶ್ ವಾಸುದೇವ ಮಾವಳಂಕರ್, GV ಮಾವಳಂಕರ್ ಅವರು ಸ್ವತಂತ್ರ ಭಾರತದ ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿದ್ದರು. ಓಕೆನಾ? ಸ್ನೇಹಿತರೆ, ಈಗ ನಾವು ಕರ್ನಾಟಕ ಇತಿಹಾಸ ಬಗ್ಗೆ ಕೆಲವೊಂದು ಕ್ವಶನ್ಸ್ನ ನೋಡೋಣ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜಧಾನಿ ವಾತಾಪಿಯ ಪ್ರಸ್ತುತ ಹೆಸರು ಏನು? ಆಪ್ಷನ್ಸ್: ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನವಾಸಿ. ಸರಿಯಾದ ಉತ್ತರ ಬಂದು ಬಾದಾಮಿ ಸ್ನೇಹಿತರೆ. ಓಕೆ, ಬಾಗಲಕೋಟೆ ಜಿಲ್ಲೆಯಲ್ಲಿರುವ ವಾತಾಪಿಯನ್ನು ಪ್ರಸ್ತುತ ಬಾದಾಮಿ ಎಂದು ಕರೆಯಲಾಗುತ್ತದೆ. ಜಯಸಿಂಹ ಮತ್ತು 1ನೇ ಪುಲಕೇಶಿ ಇದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಮುಂದಿನ ಪ್ರಶ್ನೆ: ರಾಷ್ಟ್ರಕೂಟ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು? ಆಪ್ಷನ್ಸ್: ನೃಪತುಂಗ, ದಂತಿದುರ್ಗ, 1ನೇ ಕೃಷ್ಣ ಮತ್ತು ಧ್ರುವ. ಸರಿಯಾದ ಉತ್ತರ ಬಂದು ದಂತಿದುರ್ಗ. ಕ್ರಿಸ್ತಶಕ 753ರಲ್ಲಿ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ದಂತಿದುರ್ಗನು ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಓಕೆ, ಮುಂದಿನ ಪ್ರಶ್ನೆ: ಶ್ರವಣಬೆಳಗೊಳದ ಪ್ರಸಿದ್ಧ ಗೊಮ್ಮಟೇಶ್ವರ ಬಾಹುಬಲಿ ಮೂರ್ತಿಯನ್ನು
ಕೆತ್ತಿಸಿದವರು ಯಾರು? ಆಪ್ಷನ್ಸ್: ಮಯೂರವರ್ಮ, ಚಾವುಂಡರಾಯ, ವಿಷ್ಣುವರ್ಧನ, ನೃಪತುಂಗ. ಸರಿಯಾದ ಉತ್ತರ ಚಾವುಂಡರಾಯ. ಗಂಗರ ದೊರೆ 4ನೇ ರಾಚಮಲ್ಲನ ಮಂತ್ರಿಯಾದ ಚಾವುಂಡರಾಯನು ಕ್ರಿಸ್ತಶಕ 981ರಲ್ಲಿ ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸಿದನು. ಮುಂದಿನ ಪ್ರಶ್ನೆ: ಹೊಯ್ಸಳ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ವಿಷ್ಣುವರ್ಧನನ ಮೂಲ ಹೆಸರೇನು? ಆಪ್ಷನ್ಸ್: ಬಿಟ್ಟಿಲಿಂಗ, ಬಿಟ್ಟಿದೇವ, ಬಲ್ಲಾಳ, ವೀರನಾರಾಯಣ, ನೃಪಕಾಮ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಟ್ಟಿಲಿಂಗ. ಬಿಟ್ಟಿದೇವ ಅಂತ ಕರಿತೀವಿ. ರಾಮಾನುಜಾಚಾರ್ಯರ ಪ್ರಭಾವದಿಂದ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡ ನಂತರ ಬಿಟ್ಟಿದೇವನು ವಿಷ್ಣುವರ್ಧನ ಎಂದು ಹೆಸರು ಪಡೆದನು. ಮುಂದಿನ ಪ್ರಶ್ನೆ: ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದ ಶಿಲ್ಪಿ ಯಾರು? ಆಪ್ಷನ್ಸ್: ಜಕಣಾಚಾರಿ, ಕೇತಮಲ್ಲ ಮತ್ತು ದಾಸೋಜ, ರುದ್ರಭಟ್ಟ, ಮಲ್ಲಿತಮ್ಮ. ಸರಿಯಾದ ಉತ್ತರ ಕೇತಮಲ್ಲ. ಹೊಯ್ಸಳ ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲನು ಹಳೇಬೀಡಿನಲ್ಲಿ ವಿಶ್ವಪ್ರಸಿದ್ಧ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದನು. ಮುಂದಿನ ಪ್ರಶ್ನೆ: ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪರ್ಷಿಯನ್ ರಾಯಭಾರಿ ಯಾರು? ನಿಕೋಲೋ ಡಿ ಕೊಂಟಿ, ಅಬ್ದುಲ್ ರಜಾಕ್, ಡೊಮಿಂಗೋ ಪಯಸ್, ಬಾರ್ಬೋಸಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಅಬ್ದುಲ್ ರಜಾಕ್. ಪ್ರೌಢದೇವರಾಯನ 2ನೇ ದೇವರಾಯ ಆಸ್ಥಾನಕ್ಕೆ ಪರ್ಷಿಯಾದ ಸುಲ್ತಾನ ಶಾರುಖ್ನ ರಾಯಭಾರಿಯಾಗಿ ಅಬ್ದುಲ್ ರಜಾಕ್ ಭೇಟಿ ನೀಡಿದ್ದನು. ಮುಂದಿನ ಪ್ರಶ್ನೆ: ಕನ್ನಡ ರಾಜ್ಯ ರಮಾರಮಣ ಮತ್ತು ಆಂಧ್ರ ಭೋಜ ಎಂಬ ಬಿರುದುಗಳನ್ನು ಹೊಂದಿದ್ದ ವಿಜಯನಗರದ ದೊರೆ ಯಾರು? ಆಪ್ಷನ್ಸ್: ಪ್ರೌಢದೇವರಾಯ, ಕೃಷ್ಣದೇವರಾಯ, ಅಚ್ಯುತರಾಯ, ರಾಮರಾಯ. ಸರಿಯಾದ ಉತ್ತರ ಬಂದು ಕೃಷ್ಣ ದೇವರಾಯ. ತುಳುವ ವಂಶದ ಕೃಷ್ಣದೇವರಾಯನು ವಿಜಯನಗರದ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದು ಈ ಬಿರುದುಗಳನ್ನು ಹೊಂದಿರ್ತಾನೆ. ಓಕೆನಾ? ಮುಂದಿನ ಪ್ರಶ್ನೆ: ತಾಳಿಕೋಟೆ ಯುದ್ಧ, ರಕ್ಕಸ ತಂಗಡಿ ಯುದ್ಧ ಅಂತ ಕರಿತೀವಿ, ನಡೆದ ವರ್ಷ ಯಾವುದು? ಆಪ್ಷನ್ಸ್: 1529, 1556, 1565, 1576. ಸರಿಯಾದ ಉತ್ತರ ಬಂದು 1565, ಜನವರಿ 23. 1565ರ ಜನವರಿ 23ರಂದು ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ಒಕ್ಕೂಟದ ನಡುವೆ ರಕ್ಕಸ ತಂಗಡಿ ಯುದ್ಧ ನಡೆದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು. ಮುಂದಿನ ಪ್ರಶ್ನೆ: ಮೈಸೂರು ಒಡೆಯರ್ ರಾಜವಂಶದ ಆಡಳಿತವನ್ನು ಸ್ಥಾಪಿಸಿದವರು ಯಾರು? ಚಿಕ್ಕದೇವರಾಜ ಒಡೆಯರ್, ಯದುರಾಯ ಮತ್ತು ಕೃಷ್ಣರಾಯ, ರಾಜ ಒಡೆಯರ್, ರಣಧೀರ ಕಂಠೀರವ. ಸರಿಯಾದ ಉತ್ತರ ಯದುರಾಯ ಮತ್ತು ಕೃಷ್ಣರಾಯ. ಕ್ರಿಸ್ತಶಕ 1399ರಲ್ಲಿ ಯದುರಾಯ ಮತ್ತು ಕೃಷ್ಣರಾಯ ಸಹೋದರರು ಮೈಸೂರು ಸಂಸ್ಥಾನದ ಆಡಳಿತವನ್ನು ಸ್ಥಾಪಿಸಿದರು. ಮುಂದಿನ ಪ್ರಶ್ನೆ: ಮೈಸೂರಿನಲ್ಲಿ ದಸರಾ ಮಹೋತ್ಸವವನ್ನು 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆರಂಭಿಸಿದ ರಾಜ ಯಾರು? ಆಪ್ಷನ್ಸ್: ರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ಮಮ್ಮುಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ರಾಜ ಒಡೆಯರ್. ರಾಜ ಒಡೆಯರ್ ಅವರು 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ವೈಭವದ ದಸರಾ ಪರಂಪರೆಯನ್ನು ಪುನರಾರಂಭಿಸಿದರು. ಮುಂದಿನ ಪ್ರಶ್ನೆ: ಮೈಸೂರಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಶಿಲ್ಪಿ ಎಂದು ಕರೆಯಲ್ಪಡುವ ರಾಜ ಯಾರು? ಆಪ್ಷನ್ಸ್: ಮಮ್ಮುಡಿ ಕೃಷ್ಣರಾಜ ಒಡೆಯರ್, ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್. ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್.
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತಾವಧಿಯಲ್ಲಿ ಶಿಕ್ಷಣ, ಮಿಲ್ಲರ್ ಸಮಿತಿ ವರದಿ, ಕನ್ನಡ ಸಾಹಿತ್ಯ ಪರಿಷತ್, ವಿಶ್ವೇಶ್ವರಯ್ಯ ತಾಂತ್ರಿಕ ಸಂಸ್ಥೆ ಮುಂತಾದ ಕ್ರಾಂತಿಕಾರಿ ಬದಲಾವಣೆಗಳು ಬಂದವು. ಮುಂದಿನ ಪ್ರಶ್ನೆ. ಸರ್ ಎಂ ವಿಶ್ವೇಶ್ವರಯ್ಯನವರು ದೈವದತ್ತ ದಿವಾನರು ಎಂದು ಯಾರಿಂದ ಪ್ರಶಂಸಿಸಲ್ಪಟ್ಟರು? ಮಹಾತ್ಮ ಗಾಂಧೀಜಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ ಠಾಗೂರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ. ಮೈಸೂರಿನ ಅಭಿವೃದ್ಧಿ ಮತ್ತು ದಿವಾನರಾಗಿ ಅವರ ಸೇವೆಯನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಕೊಂಡಾಡಿದರು. ಓಕೆನಾ? ಸೊ ಮುಂದಿನ ಪ್ರಶ್ನೆ. ಈಸೂರು ಕೊಟ್ಟು ಈಸೂರು ತೆಗೆದುಕೊಂಡೆವು. ಧ್ವಜ ಸತ್ಯಾಗ್ರಹ ಮತ್ತು ಏಸೂರು ದಂಗೆ ನಡೆದ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮದ ಘಟನೆ ನಡೆದ ವರ್ಷ ಯಾವುದು? ಆಪ್ಷನ್ಸ್: 1920, 1930, 1942, 1947. ಸರಿಯಾದ ಉತ್ತರ 1942. ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮಸ್ಥರು ತಮ್ಮ ಗ್ರಾಮವನ್ನು ಸ್ವತಂತ್ರ ಎಂದು ಘೋಷಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಮುಂದಿನ ಪ್ರಶ್ನೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವಾದದ್ದು ಯಾವ ವರ್ಷದಲ್ಲಿ? ಆಪ್ಷನ್ಸ್: 1956, 1971, 1973, 1975. ಸರಿಯಾದ ಉತ್ತರ 1973, ನವೆಂಬರ್ 1. ಅಂದಿನ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರ ಅವಧಿಯಲ್ಲಿ 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಮುಂದಿನ ಪ್ರಶ್ನೆ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಲು ಒನಕೆಯೊಂದಿಗೆ ಶತ್ರುಗಳ ವಿರುದ್ಧ ಹೋರಾಡಿದ ವೀರವನಿತೆ ಯಾರು? ಆಪ್ಷನ್ಸ್: ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ಅಬ್ಬಕ್ಕ ದೇವಿ. ಸರಿಯಾದ ಉತ್ತರ ಒನಕೆ ಓಬವ್ವ. ಚಿತ್ರದುರ್ಗದ ಮದಕರಿ ನಾಯಕನ ಆಡಳಿತದ ಅವಧಿಯಲ್ಲಿ ಹೈದರಾಲಿ ಸೈನಿಕರು ಕೋಟೆಯ ಕಿಂಡಿ ಮೂಲಕ ನುಗ್ಗಿದಾಗ ಒನಕೆ ಓಬವ್ವ ಒನಕೆಯಿಂದ ಹೊಡೆದು ಸಂಹಾರ ಮಾಡಿದಳು. ಓಕೆನಾ? ಸೊ ಸ್ನೇಹಿತರೆ, ಈಗ ಕನ್ನಡ ವ್ಯಾಕರಣ ಮತ್ತು ಪ್ರತ್ಯಯಗಳ ಬಗ್ಗೆ ಕೆಲವೊಂದು ಕ್ವಶನ್ಸ್ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್: 25, 34, 49, 52. ಸರಿಯಾದ ಉತ್ತರ 49. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸ್ವರಗಳು 13, ಯೋಗವಾಹಗಳು 2, ವ್ಯಂಜನಗಳು 34. ಓಕೆನಾ? ಸೊ ಮುಂದಿನ ಪ್ರಶ್ನೆ. ಅ, ಆ, ಇ, ಈ, ಉ, ಋ, ಎ, ಐ, ಒ, ಔ ಇವುಗಳನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ವ್ಯಂಜನಗಳು, ಸ್ವರಗಳು, ಯೋಗವಾಹಕಗಳು, ಅನುನಾಸಿಕಗಳು. ಸರಿಯಾದ ಉತ್ತರ ಸ್ವರಗಳು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತಾರೆ. ಕನ್ನಡದಲ್ಲಿ ಒಟ್ಟು 13 ಸ್ವರಗಳಿವೆ. ಮುಂದಿನ ಪ್ರಶ್ನೆ. ಗಿಡದಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ಸ್: ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಗೆ, ಪಂಚಮಿ ದೆಸೆಯಿಂದ. ಸೊ ವಿಭಕ್ತಿ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ತೃತೀಯ ಇಂದ. ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣ ಸಾಧನ. ಇದರ ಪ್ರತ್ಯಯ ಇಂದ. ಗಿಡ ಪ್ಲಸ್ ಇಂದ, ಗಿಡದಿಂದ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ. ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್: 10, 25, 14, 5. ಸರಿಯಾದ ಉತ್ತರ 10. ವರ್ಗೀಯ ವ್ಯಂಜನಗಳಲ್ಲಿ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಪ್ರತಿಯೊಂದು ವರ್ಗದ 2ನೇ ಮತ್ತು 4ನೇ ಅಕ್ಷರಗಳನ್ನು ಅಂದರೆ ಖ, ಘ, ಛ, ಝ, ಠ, ಢ, ಥ, ಧ, ಪ, ಬ ಮಹಾಪ್ರಾಣಗಳು ಎನ್ನಲಾಗುತ್ತದೆ. ಓಕೆನಾ? ಇಷ್ಟನ್ನು ನೀವು ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ.
ಶಾಲೆಯನ್ನು ಈ ಪದವು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ಸ್: ಪ್ರಥಮ, ದ್ವಿತೀಯ, ತೃತೀಯ, ಷಷ್ಠಿ. ಓಕೆ, ಸರಿಯಾದ ಉತ್ತರ ದ್ವಿತೀಯ. ದ್ವಿತೀಯ ವಿಭಕ್ತಿಯ ಪ್ರತ್ಯಯನ್ನು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಸೊ ಅದಕ್ಕೋಸ್ಕರ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿದೆ. ಮುಂದಿನ ಪ್ರಶ್ನೆ: ಅರಸ ಪದದ ತದ್ಭವ ರೂಪ ಯಾವುದು? ಆಪ್ಷನ್ಸ್: ರಾಜ, ರಾಯ, ರಾಯರ, ನೃಪ. ಸರಿಯಾದ ಉತ್ತರ ಬಂದು ರಾಯ ಅಥವಾ ರಾಜನ್ ಎಂಬ ಸಂಸ್ಕೃತ ರೂಪದ ತದ್ಭವ ಅರಸ ಅಥವಾ ರಾಯ ಅಂತ ಕರಿತೀವಿ. ಓಕೆನಾ? ಸೊ ಮುಂದಿನ ಪ್ರಶ್ನೆ: ಮಾಡು ಎಂಬುದು ಯಾವ ರೀತಿಯ ಧಾತು? ಕ್ರಿಯಾಪದದ ಮೂಲ ರೂಪ ಕೇಳಿದರೆ ಆಪ್ಷನ್ಸ್: ಮೂಲಧಾತು, ಸಾಧಿತ ಧಾತು, ಸಕರ್ಮಕ ಧಾತು, ಅಕರ್ಮಕ ಧಾತು. ಸರಿಯಾದ ಉತ್ತರ ಮೂಲಧಾತು. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎನ್ನಲಾಗುತ್ತದೆ. ಮಾಡು, ನೋಡು, ತಿನ್ನು ಇವು ಮೂಲಧಾತುಗಳಾಗಿರ್ತವೆ ಸ್ನೇಹಿತರೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ: ಕೈ ಮುಗಿದು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಕೈ ಮುಗಿದು. ಆಪ್ಷನ್ಸ್: ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ, ದ್ವಂದ್ವ ಸಮಾಸ. ಸರಿಯಾದ ಉತ್ತರ ಕ್ರಿಯಾ ಸಮಾಸ. ಪೂರ್ವ ಪದವು ದ್ವಿತೀಯ ವಿಭಕ್ತ್ಯಂತ್ಯ ಪದವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಅದನ್ನು ಕ್ರಿಯಾ ಸಮಾಸ ಎನ್ನುತ್ತಾರೆ. ಕೈಯನ್ನು ಪ್ಲಸ್ ಮುಗಿದು, ಕೈ ಮುಗಿದು ಅಲ್ವಾ? ಸೊ ಅದಕ್ಕೋಸ್ಕರ ಅದು ಕ್ರಿಯಾ ಸಮಾಸ. ಮುಂದಿನ ಪ್ರಶ್ನೆ: ಮನೆ ಮನೆ ಈ ಪದವು ಯಾವ ವ್ಯಾಕರಣ ಅಂಶಕ್ಕೆ ಸೇರಿದೆ ಆಗಿದೆ? ಓಕೆನಾ? ಇದು ಯಾವ ವ್ಯಾಕರಣ ಅಂತ ಕೇಳಿದರೆ ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ, ಕೃದಂತ. ಮನೆ ಮನೆ ಯಾವುದಾಗಿದೆ? ಇದು ದ್ವಿರುಕ್ತಿ. ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದೇ ಪದವು ಎರಡೆರಡು ಬಾರಿ ಪ್ರಯೋಗವಾಗುವುದಕ್ಕೆ ದ್ವಿರುಕ್ತಿ ಎನ್ನಲಾಗುತ್ತದೆ. ಮನೆ ಪ್ಲಸ್ ಮನೆ, ಮನೆ ಮನೆ. ಮುಂದಿನ ಪ್ರಶ್ನೆ: ಚಟ ಚಟ ಈ ಪದವು ಯಾವುದಕ್ಕೆ ಉದಾಹರಣೆ? ಆಪ್ಷನ್ಸ್: ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ, ನಾಮಪದ. ಸೊ ಸರಿಯಾದ ಉತ್ತರ ಬಂದು ಅನುಕರಣಾವ್ಯಯ. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಅನುಕರಣೆ ಮಾಡಿ ಹೇಳುವ ಶಬ್ದಗಳಿಗೆ ಅನುಕರಣಾವ್ಯಯ ಎನ್ನಲಾಗುತ್ತದೆ. ಉದಾಹರಣೆ: ಚಟ ಚಟ, ರಪ ರಪ, ಪಳ ಪಳ. ಓಕೆನಾ? ಸೊ ಮುಂದಿನ ಪ್ರಶ್ನೆ: ಹೂಮಳೆ ಇದನ್ನು ಬಿಡಿಸಿ ಬರೆದಾಗ ಯಾವ ಸಂಧಿ ಉಂಟಾಗುತ್ತದೆ? ಹೂಮಳೆ. ಆಪ್ಷನ್ಸ್: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ. ಸೊ ಸರಿಯಾದ ಉತ್ತರ ಬಂದು ಆದೇಶ ಸಂಧಿ. ಹೂ ಪ್ಲಸ್ ಮಳೆ, ಹೂಬಳೆ. ಉತ್ತರ ಪದದ ಕ ತ ಪಗಳಿಗೆ ಬ ದ ಬ, ಬ ದ ಪಗಳು ಅಥವಾ ಮಾಕಾರಕ್ಕೆ ಬಾಕಾರ ಆದೇಶವಾಗುವುದು ಆದೇಶ ಸಂಧಿ. ಮುಂದಿನ ಪ್ರಶ್ನೆ: ರಾಮನು ಕಾಡಿಗೆ ಹೋದನು ಈ ವಾಕ್ಯದಲ್ಲಿರುವ ರಾಮನು ಎಂಬುದು ಯಾವ ವಿಭಕ್ತಿ? ಸೊ ಆಪ್ಷನ್ಸ್: ಪ್ರಥಮ, ಉ, ದ್ವಿತೀಯ, ಅನ್ನು, ಚತುರ್ಥಿ, ಗೆ, ಸಪ್ತಮಿ, ಅಲ್ಲಿ. ಸರಿಯಾದ ಉತ್ತರ ಬಂದು ಪ್ರಥಮ, ಉ. ಕರ್ತೃ ಅರ್ಥದಲ್ಲಿ ಬರುವ ವಿಭಕ್ತಿ ಪ್ರಥಮ ವಿಭಕ್ತಿ. ಇದರ ಪ್ರತ್ಯಯ ಉ. ರಾಮ ಪ್ಲಸ್ ಉ, ರಾಮನು. ಓಕೆನಾ? ಸೊ ಮುಂದಿನ ಪ್ರಶ್ನೆ: ಹಳೆಯ ಕನ್ನಡ ಇದನ್ನು ಬಿಡಿಸಿ ಬರೆದಾಗ ಆಗುವ ಸಮಾಸ ಯಾವುದು? ಕರ್ಮಧಾರಯ ಸಮಾಸ, ಹಳೆ ಪ್ಲಸ್ ಕನ್ನಡ, ಹಳಗನ್ನಡ, ದ್ವಿಗು ಸಮಾಸ, ಬಹುರೀಸಿ ಸಮಾಸ, ಅಂಶಿ ಸಮಾಸ. ಸೊ ಸರಿಯಾದ ಉತ್ತರ ಏನಪ್ಪ? ಕರ್ಮಧಾರಯ ಸಮಾಸ.
ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ಗುಣವಾಚಕ ಮತ್ತು ಗುಣ್ಯಗಳಿಂದ ಕೂಡಿ ಸಮಾಸವಾದರೆ ಅದು ಕರ್ಮಧಾರಯ ಸಮಾಸ. ಹಳೆಯದು ಪ್ಲಸ್ ಕನ್ನಡ ಹಳೆಗನ್ನಡ. ಮುಂದಿನ ಪ್ರಶ್ನೆ, ಓದುತ್ತಾನೆ ಇದು ಯಾವ ಕಾಲವನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಸಂಭಾವ್ಯ ಕಾಲ. ಸರಿಯಾದ ಉತ್ತರ ಬಂದ್ಬಿಟ್ಟು ವರ್ತಮಾನ ಕಾಲ. ಓದುತ್ತಾನೆ ಎನ್ನುವುದು ಪ್ರಸ್ತುತ ನಡೆಯುತ್ತಿರುವ ಕ್ರಿಯೆಯನ್ನು ತಿಳಿಸುವುದು. ವರ್ತಮಾನ ಕಾಲ, ಇದರ ಕಾಲ ಸೂಚಕ ಪ್ರತ್ಯಯ ಉತ್ತ. ಓದು ಪ್ಲಸ್ ಉತ್ತ ಪ್ಲಸ್ ಆನೆ ಓದುತ್ತಾನೆ. ಸೊ ನೆಕ್ಸ್ಟ್ ಕ್ವಶನ್, ಮಾತಲ್ಲ ಈ ಪದದಲ್ಲಿ ಆಗಿರುವ ಸಂಧಿ ಯಾವುದು? ಆಪ್ಷನ್ಸ್: ಲೋಪ ಸಂಧಿ, ಆಗಮ ಸಂಧಿ, ವಿಸರ್ಗ ಸಂಧಿ, ಎಣ್ ಸಂಧಿ. ಓಕೆನಾ? ಸೊ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಲೋಪ ಸಂಧಿ. ಮಾತು ಪ್ಲಸ್ ಅಲ್ಲ ಮಾತಲ್ಲ. ಸ್ವರದ ಮುಂದೆ ಸ್ವರ ಬಂದು ಅರ್ಥವು ಕೆಡದಿದ್ದಲ್ಲಿ ಪೂರ್ವ ಸ್ವರವಾದ ಊಕಾರವು ಲೋಪವಾಗಿದೆ. ಓಕೆನಾ? ಸೊ ಗೈಸ್, ಈಗ ಕನ್ನಡ ಸಾಹಿತ್ಯ ಮತ್ತು ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಕೆಲವೊಂದು ನೋಡೋಣ ಕ್ವಶನ್ಸ್. ಕನ್ನಡ ಸಾಹಿತ್ಯಕ್ಕೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು? ಆಪ್ಷನ್ಸ್: ಭಾರತ ಸಿಂಧು ರಶ್ಮಿ, ಶ್ರೀ ರಾಮಾಯಣ ದರ್ಶನಂ, ಚಿಕ್ಕವೀರರಾಜೇಂದ್ರ ಮೂಕಜ್ಜಿಯ ಕನಸುಗಳು. ಸರಿಯಾದ ಉತ್ತರ ಶ್ರೀ ರಾಮಾಯಣ ದರ್ಶನಂ. ರಾಷ್ಟ್ರಕವಿ ಕುವೆಂಪು ಕೆ.ವಿ. ಪುಟ್ಟಪ್ಪ ಅವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಓಕೆ, ಮುಂದಿನ ಪ್ರಶ್ನೆ, ಆದಿಕವಿ ಎಂದು ಕನ್ನಡ ಸಾಹಿತ್ಯದಲ್ಲಿ ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಪಂಪ, ರನ್ನ, ಪೊನ್ನ, ಹರಿಹರ. ಸರಿಯಾದ ಉತ್ತರ ಪಂಪ. 10ನೇ ಶತಮಾನದ ಪ್ರಸಿದ್ಧ ಕವಿ ಪಂಪನನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ. ಇವರ ಪ್ರಸಿದ್ಧ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಅಂದರೆ ಪಂಪ ಭಾರತ ಅಂತ. ಮುಂದಿನ ಪ್ರಶ್ನೆ, ವಚನ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಗೌರವಿಸಲಾಗುತ್ತದೆ? ಆಪ್ಷನ್ಸ್: ಬಸವಣ್ಣ, ಅಕ್ಕ ಮಹಾದೇವಿ, ಪಾಗು ಹಳಕಟ್ಟಿ, ಅಲ್ಲಮ ಪ್ರಭು. ಸರಿಯಾದ ಉತ್ತರ ಪಾಗು ಹಳಕಟ್ಟಿ. ವಚನಗಳನ್ನು ಸಂಗ್ರಹಿಸಿ ಸಂಪಾದಿಸಿ ವಚನ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರನ್ನು ವಚನ ಪಿತಾಮಹ ಎನ್ನಲಾಗುತ್ತದೆ. ನೆಕ್ಸ್ಟ್, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ? ಆಪ್ಷನ್ಸ್: 6, 7, 8, 9. ಸರಿಯಾದ ಉತ್ತರ 8. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ, ಮಾಸ್ತಿ, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ. ಓಕೆ, ಸೊ ನೆಕ್ಸ್ಟ್, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಕನಕದಾಸರು, ಪುರಂದರದಾಸರು, ರಾಘವಾಂಕ, ಜಯದೇವರು. ಸರಿಯಾದ ಉತ್ತರ ಪುರಂದರದಾಸರು. ದಾಸ ಸಾಹಿತ್ಯದ ಪ್ರಮುಖರಾದ ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತದೆ. ಕುಮಾರವ್ಯಾಸ ಭಾರತ ಎಂದೇ ಪ್ರಸಿದ್ಧವಾದ ಕರ್ನಾಟ ಭಾರತ ಕಥಾಮಂಜರಿಯನ್ನು ಯಾವ ಛಂದಸ್ಸಿನಲ್ಲಿ ಬರೆಯಲಾಗಿದೆ? ಆಪ್ಷನ್ಸ್: ಕಂದಪದ್ಯ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ರಗಳೆ. ಸರಿಯಾದ ಉತ್ತರ ಭಾಮಿನಿ ಷಟ್ಪದಿ. ಕುಮಾರವ್ಯಾಸನು ಗದುಗಿನ ನಾರಾಯಣಪ್ಪ ತನ್ನ ಮಹಾಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಓಕೆನಾ? ಸೊ ನೆಕ್ಸ್ಟ್, ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದ ಶ್ರೇಷ್ಠ ಷಟ್ಪದಿ ಕವಿ ಯಾರು? ಆಪ್ಷನ್ಸ್: ರಾಘವಾಂಕ, ಹರಿಹರ, ಕುಮಾರವ್ಯಾಸ, ಲಕ್ಷ್ಮೀಶ. ಸರಿಯಾದ ಉತ್ತರ ರಾಘವಾಂಕ. ವಾರ್ಧಕ ಷಟ್ಪದಿಯಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದ ರಾಘವಾಂಕನು ಷಟ್ಪದಿ ಬ್ರಹ್ಮ ಎಂದು ಪ್ರಸಿದ್ಧನಾಗಿದ್ದಾನೆ.
ನೀಡಿದ್ದಾನೆ. ಓಕೆ, ಮುಂದಿನ ಪ್ರಶ್ನೆ. ಮೂಕಜ್ಜಿಯ ಕನಸುಗಳು ಕಾದಂಬರಿಯನ್ನು ಬರೆದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಆಪ್ಷನ್ಸ್: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ್ ಕಾರಂತ, ಯು ಆರ್ ಅನಂತಮೂರ್ತಿ, ವಿ.ಕೃ. ಗೋಕಾಕ್. ಸರಿಯಾದ ಉತ್ತರ ಕೆ. ಶಿವರಾಮ ಕಾರಂತ. ಕೋಟ ಶಿವರಾಮ ಕಾರಂತ ಅವರಿಗೆ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ಮುಂದಿನ ಪ್ರಶ್ನೆ. ಸಣ್ಣ ಕಥೆಗಳ ಜನಕ ಎಂದು ಕನ್ನಡ ಸಾಹಿತ್ಯದಲ್ಲಿ ಯಾರನ್ನು ಕರೆಯಲಾಗುತ್ತದೆ? ಆನಕ್ರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ತರಾಸು, ಭೈರಪ್ಪ. ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ಅವರನ್ನು ಶ್ರೀನಿವಾಸ ಎಂಬ ಕಾವ್ಯನಾಮದಿಂದಲೂ ಕರೆಯಲಾಗುತ್ತಿತ್ತು. ಇವರನ್ನು ಕನ್ನಡದ ಸಣ್ಣ ಕಥೆಗಳ ಜನಕ ಎನ್ನಲಾಗುತ್ತದೆ. ಕೃತಿ ಚಿಕ್ಕವೀರ ರಾಜೇಂದ್ರ ಅಂತ. ಸೊ ಮುಂದಿನ ಪ್ರಶ್ನೆ. ಕವಿರತ್ನ ಕಾಳಿದಾಸ ನಾಟಕ ಮತ್ತು ಪ್ರಸಿದ್ಧ ತುಘಲಕ್ ನಾಟಕವನ್ನು ಬರೆದವರು ಯಾರು? ಆಪ್ಷನ್ಸ್: ಗಿರೀಶ್ ಕಾರ್ನಾಡ್, ಪಿ. ಲಂಕೇಶ್, ಚಂದ್ರಶೇಖರ್ ಕಂಬಾರ, ಬಿ. ಎಂ. ಶ್ರೀ. ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್. ರಂಗಭೂಮಿ ದಿಗ್ಗಜ ಗಿರೀಶ್ ಕಾರ್ನಾಡ್ ಅವರು ಯಯಾತಿ, ತುಘಲಕ್, ಹಯವದನ, ನಾಗಮಂಡಲ ಮುಂತಾದ ಪ್ರಸಿದ್ಧ ನಾಟಕಗಳನ್ನು ಬರೆದಿದ್ದಾರೆ. 1998ರ ಜ್ಞಾನಪೀಠ ವಿಜೇತರು. ಸೊ ಮುಂದಿನ ಪ್ರಶ್ನೆ. ಅಂಬಿಕಾತಯನ ದತ್ತ ಎಂಬುದು ಯಾರ ಕಾವ್ಯನಾಮವಾಗಿದೆ? ದ. ರಾ ಬೇಂದ್ರೆ, ಕುವೆಂಪು, ಚೆನ್ನವೀರ ಕಣವಿ, ಜಿ. ಎಸ್. ಶಿವರುದ್ರಪ್ಪ. ಸರಿಯಾದ ಉತ್ತರ ದ. ರಾ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತಯನ ದತ್ತ. ಇವರ 4 ತಂತಿ ಕಾವ್ಯಕ್ಕೆ 1973ರಲ್ಲಿ ಜ್ಞಾನಪೀಠ ಲಭಿಸಿದೆ. ಮುಂದಿನ ಪ್ರಶ್ನೆ. ಕನ್ನಡ ಕಂದ ಮತ್ತು ಕರ್ನಾಟಕ ಕವಿ ಚೂಡಾಮಣಿ ಎಂದು ಬಿರುದು ಪಡೆದ ರತ್ನತ್ರಯದಲ್ಲಿ ಒಬ್ಬರಾದ ಕವಿ ಯಾರು? ಆಪ್ಷನ್ಸ್: ಪಂಪ, ಪೊನ್ನ, ರನ್ನ, ಜನ್ನ. ಸರಿಯಾದ ಉತ್ತರ ಪೊನ್ನ. 10ನೇ ಶತಮಾನದ ಕವಿ ಪೊನ್ನನಿಗೆ ರಾಷ್ಟ್ರಕೂಟ ದೊರೆ 3ನೇ ಕೃಷ್ಣನು ಕವಿ ಚೂಡಾಮಣಿ ಎಂಬ ಬಿರುದನ್ನು ನೀಡಿದ್ದನು. ರತ್ನತ್ರಯರು ಪಂಪ, ಪೊನ್ನ ಮತ್ತು ರನ್ನ ಆಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ. ಸರ್ವಜ್ಞನ ವಚನಗಳು ಅಥವಾ ಪದ್ಯಗಳು ಯಾವ ಛಂದಸ್ಸಿನ ರೂಪದಲ್ಲಿದೆ? ಷಟ್ಪದಿ, ತ್ರಿಪದಿ, ರಗಳೆ, ಕಂದ ಪದ್ಯ. ಸರಿಯಾದ ಉತ್ತರ ತ್ರಿಪದಿ. ಸರ್ವಜ್ಞನು ತನ್ನ ಸಾಮಾಜಿಕ ಚಿಂತನೆಗಳು ಮತ್ತು ನೀತಿಗಳನ್ನು 3 ಸಾಲುಗಳ ತ್ರಿಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ಸೊ ಮುಂದಿನ ಪ್ರಶ್ನೆ. ಕನ್ನಡ ರಥವನ್ನು ಎಳೆದ ಕವಿ ಹಾಗೂ ಸಮನ್ವಯ ಕವಿ ಎಂದು ಕರೆಯಲ್ಪಡುವ ಜಿ. ಎಸ್. ಶಿವರುದ್ರಪ್ಪ ಅವರ ಗುರುಗಳು ಯಾರು? ಆಪ್ಷನ್ಸ್: ದ. ರಾ ಬೇಂದ್ರೆ, ಕುವೆಂಪು, ತರಾಸು, ಬಿ. ಎಂ. ಶ್ರೀ. ಸರಿಯಾದ ಉತ್ತರ ಕುವೆಂಪು. ಜಿ. ಎಸ್. ಶಿವರುದ್ರಪ್ಪನವರು ರಾಷ್ಟ್ರಕವಿ ಕುವೆಂಪು ಅವರ ನೆಚ್ಚಿನ ಶಿಷ್ಯರಾಗಿದ್ದರು ಮತ್ತು ಸ್ವತಃ ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದರು. ಸೊ ಮುಂದಿನ ಪ್ರಶ್ನೆ. ಜೈ ಭಾರತ ಜನನಿಯ ತನುಜಾತೆ ಎಂಬ ಕರ್ನಾಟಕ ರಾಜ್ಯ ಗೀತೆಯನ್ನು ಬರೆದವರು ಯಾರು? ಆಪ್ಷನ್ಸ್: ಕೆ. ಎಸ್. ನರಸಿಂಹಸ್ವಾಮಿ, ಕುವೆಂಪು, ಹುಯಿಲಗೊಳ ನಾರಾಯಣ ರಾಯರು, ಚೆನ್ನವೀರ ಕಣವಿ. ಸರಿಯಾದ ಉತ್ತರ ಕುವೆಂಪು. ರಾಷ್ಟ್ರಕವಿ ಕುವೆಂಪು ಅವರು ಬರೆದ ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನು ಕರ್ನಾಟಕದ ಅಧಿಕೃತ ರಾಜ್ಯ ಗೀತೆಯಾಗಿ ಘೋಷಿಸಲಾಗಿದೆ. ಅಂದರೆ ಸ್ಟೇಟ್ ಆ್ಯಂಥಮ್. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಸೊ ಗೈಸ್, ಈಗ ಕಂಪ್ಯೂಟರ್ ಜ್ಞಾನ ಇದರ ಮೇಲೆ ನಾವು ಕೆಲವೊಂದು ಕ್ವಶನ್ಸ್ನ ನೋಡ್ತಾ ಹೋಗೋಣ. ರ್ಯಾಮ್ನ ಪೂರ್ಣ ರೂಪವೇನು? ರೀಡ್ ಆಕ್ಸೆಸ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಪಿಡ್ ಆಕ್ಸೆಸ್ ಮೆಮೊರಿ, ರನ್ ಆಕ್ಸೆಸ್ ಮೆಮೊರಿ. ಸೊ ರ್ಯಾಮ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮ್ ಎಂಬುದು ಕಂಪ್ಯೂಟರ್ನ ತಾತ್ಕಾಲಿಕ ಪ್ರಾಥಮಿಕ ಮೆಮೊರಿಯಾಗಿದ್ದು ಪ್ರಸ್ತುತ ಚಾಲನೆಯಲ್ಲಿರುವ ಪ್ರೋಗ್ರಾಮ್ಗಳು ಮತ್ತು ಡೇಟಾವನ್ನು
ತಾತ್ಕಾಲಿಕವಾಗಿ ಸಂಗ್ರಹಿಸುತ್ತದೆ. MS ಎಕ್ಸೆಲ್ನಲ್ಲಿ ಫಾರ್ಮುಲಾಸ್ ಯಾವಾಗಲೂ ಯಾವ ಚಿಹ್ನೆಯಿಂದ ಪ್ರಾರಂಭವಾಗುತ್ತದೆ? ಆಪ್ಷನ್ಸ್ ಅಟ್, ಹ್ಯಾಶ್, ಈಕ್ವಲ್ಸ್, ಡಾಲರ್. ಓಕೆನಾ? ಸರಿಯಾದ ಉತ್ತರ ಬಂದುಬಿಟ್ಟು ಈಕ್ವಲ್ಸ್. MS ಎಕ್ಸೆಲ್ನಲ್ಲಿ ಯಾವುದೇ ಗಣಿತದ ಸೂತ್ರ ಅಥವಾ ಕಾರ್ಯವನ್ನು ನಮೂದಿಸುವಾಗ ಮೊದಲು ಸಮ ಚಿಹ್ನೆಯನ್ನು ಕಡ್ಡಾಯವಾಗಿ ಬಳಸಬೇಕು. ಸೊ ನೆಕ್ಸ್ಟ್ ಕ್ವಶನ್. MS ವರ್ಡ್ನಲ್ಲಿ ಆಯ್ದ ಪಠ್ಯವನ್ನು ಕಾಪಿ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ಸ್ Ctrl+X, Ctrl+V, Ctrl+C, Ctrl+Z. ಆಪ್ಷನ್ಸ್ Ctrl+C. Ctrl+C ಅಂದರೆ ಕಾಪಿ ಮಾಡೋದು, Ctrl+X ಅಂದರೆ ಕಟ್ ಮಾಡುವಂಥದ್ದು, Ctrl+V ಅಂದರೆ ಪೇಸ್ಟ್ ಮಾಡುವಂಥದ್ದು, Ctrl+Z ಅಂದರೆ ಅಂಡು ಮಾಡಲು ಬಳಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ. 1 ಬೈಟ್ ಎಷ್ಟಕ್ಕೆ ಸಮನಾಗಿರುತ್ತದೆ? 1 ಬೈಟ್ ಅಂದರೆ 4 ಬಿಟ್ಗಳು, 8 ಬಿಟ್ಗಳು, 16 ಬಿಟ್ಗಳು, 1024 ಬಿಟ್ಗಳು. ಸೊ 1 ಬೈಟ್ ಅಂದರೆ 8 ಬಿಟ್ಗಳು. ಕಂಪ್ಯೂಟರ್ ಮೆಮೊರಿ ಅಳತೆಯಲ್ಲಿ 8 ಬಿಟ್ಸ್ ಈಕ್ವಲ್ಸ್ 1 ಬೈಟ್, 4 ಬೈಟ್ಸ್ ಈಕ್ವಲ್ಸ್ 1 ನಿಬ್ಬಲ್ ಹಾಗೂ 1024 ಬೈಟ್ಸ್ 1 KB. ಓಕೆನಾ? ಸೊ ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಆಪ್ಷನ್ಸ್ ವಿಂಡೋಸ್, ಲೈನಕ್ಸ್, MS ಆಫೀಸ್, ಮ್ಯಾಕೋಸ್. ಸರಿಯಾದ ಉತ್ತರ MS ಆಫೀಸ್. ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. MS ಆಫೀಸ್ ಎಂಬುದು ಅಪ್ಲಿಕೇಶನ್ ಸಾಫ್ಟ್ವೇರ್. ಆದರೆ ವಿಂಡೋಸ್, ಲೈನಕ್ಸ್ ಮತ್ತು ಮ್ಯಾಕ್ OS ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಆಪರೇಟಿಂಗ್ ಸಿಸ್ಟಮ್ಗಳಾಗಿವೆ. ಸೊ ನೆಕ್ಸ್ಟ್. ಇಂಟರ್ನೆಟ್ನಲ್ಲಿ ವೆಬ್ ಪುಟದ ವಿಳಾಸವನ್ನು ನಿರ್ದಿಷ್ಟಪಡಿಸುವ URLನ ಪೂರ್ಣ ರೂಪವೇನು? ಸೊ ಫುಲ್ ಫಾರ್ಮ್ ಕೇಳಿದ್ದಾರೆ URLದು. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್, ಯೂನಿವರ್ಸಲ್ ರಿಸೋರ್ಸ್ ಲಿಂಕ್, ಯೂನಿಫಾರ್ಮ್ ರಿಯಲ್ ಲೊಕೇಟರ್. ಸರಿಯಾದ ಉತ್ತರ ಬಂದು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. URL ಎಂಬುದು ಇಂಟರ್ನೆಟ್ನಲ್ಲಿರುವ ವೆಬ್ಸೈಟ್ ಅಥವಾ ವೆಬ್ ಪುಟದ ಪ್ರತ್ಯೇಕ ವಿಳಾಸವಾಗಿದೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿರಲ್ವ, ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಂದರೆ ಇನ್ಪುಟ್ ಡಿವೈಸ್ ಕೇಳಿದ್ದಾರೆ? ಆಪ್ಷನ್ಸ್ ಪ್ರಿಂಟರ್, ಮಾನಿಟರ್, ಸ್ಕ್ಯಾನರ್, ಸ್ಪೀಕರ್. ಇದರಲ್ಲಿ ಇನ್ಪುಟ್ ಸಾಧನ ಯಾವುದು ಅಂತಂದರೆ ಸ್ಕ್ಯಾನರ್. ಸ್ಕ್ಯಾನರ್ ಮತ್ತು ಕೀಬೋರ್ಡ್ಗಳು ಇನ್ಪುಟ್ ಸಾಧನಗಳಾಗಿದ್ದರೆ ಪ್ರಿಂಟರ್, ಮಾನಿಟರ್ ಮತ್ತು ಸ್ಪೀಕರ್ಗಳು ಔಟ್ಪುಟ್ ಸಾಧನಗಳಾಗಿವೆ. ಓಕೆನಾ? ಸೊ ನೆಕ್ಸ್ಟ್. MS ವರ್ಡ್ನಲ್ಲಿ ಹೊಸ ದಾಖಲೆಯನ್ನು ನ್ಯೂ ಡಾಕ್ಯುಮೆಂಟ್ ತೆರೆಯಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ಸ್ Ctrl+O, Ctrl+N, Ctrl+S, Ctrl+P. ಸರಿಯಾದ ಉತ್ತರ Ctrl+N. Ctrl+N ಹೊಸ ಫೈಲ್ ತೆರೆಯಲು, Ctrl+O ಅಂದರೆ ಹಳೆಯ ಫೈಲ್ ಓಪನ್ ಮಾಡಲು, Ctrl+A ಅಂದರೆ ಸೇವ್ ಮಾಡಲು, Ctrl+P ಅಂದರೆ ಪ್ರಿಂಟ್ ಮಾಡಲು ಬಳಸಲಾಗುತ್ತದೆ. ಸೊ ನೆಕ್ಸ್ಟ್. ಭಾರತ ಸರ್ಕಾರದ ಅಥವಾ ರಾಜ್ಯ ಸರ್ಕಾರಗಳ ಅಧಿಕೃತ ವೆಬ್ಸೈಟ್ಗಳು ಸಾಮಾನ್ಯವಾಗಿ ಯಾವ ಡೊಮೇನ್ ಹೊಂದಿರುತ್ತವೆ? ಆಪ್ಷನ್ಸ್ .com, .org, .government.in, .edu. ಸರಿಯಾದ ಉತ್ತರ .government.in. ಸೊ .government.in ಎಂಬುದು ಭಾರತೀಯ ಸರ್ಕಾರಿ ಸಂಸ್ಥೆಗಳಿಗೆ ಸೀಮಿತವಾದ ಅಧಿಕೃತ ಡೊಮೈನ್ ವಿಸ್ತರಣೆಯಾಗಿದೆ. ಸೊ ಮುಂದಿನ ಪ್ರಶ್ನೆ. ಕಂಪ್ಯೂಟರ್ ಜಾಲಬಂಧದಲ್ಲಿ ಲ್ಯಾನ್ನ ಪೂರ್ಣ ರೂಪವೇನು? LAN, ಲ್ಯಾನ್ ಫುಲ್ ಫಾರ್ಮ್ ಏನು? ಲೋಕಲ್ ಏರಿಯಾ ನೆಟ್ವರ್ಕ್, ಲಾರ್ಜ್ ಏರಿಯಾ ನೆಟ್ವರ್ಕ್,
ಲಾಜಿಕಲ್ ಏರಿಯಾ ನೆಟ್ವರ್ಕ್, ಲಿಂಕ್ ಆಕ್ಸೆಸ್ ನೆಟ್ವರ್ಕ್. ಸರಿಯಾದ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ಸಣ್ಣ ಕಟ್ಟಡ ಅಥವಾ ಆಫೀಸ್ ಆವರಣದಲ್ಲಿ ಕಂಪ್ಯೂಟರ್ಗಳನ್ನು ಜೋಡಿಸುವ ಜಾಲಬಂಧವನ್ನು ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್ ಎನ್ನಲಾಗುತ್ತದೆ. ಸೊ ನೆಕ್ಸ್ಟ್, HTMLನ ಪೂರ್ಣ ರೂಪವೇನು? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಹೈಪರ್ ಟೆಕ್ಸ್ಟ್ ಟೆಕ್ನಿಕಲ್ ಲ್ಯಾಂಗ್ವೇಜ್, ಹೈ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಹೈಪರ್ ಟೆಕ್ಸ್ಟ್ ಮಾಡೆಲ್ ಲ್ಯಾಂಗ್ವೇಜ್. ಸರಿಯಾದ ಉತ್ತರ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. HTML ಎಂಬುದು ವೆಬ್ ಪುಟಗಳನ್ನು, ವೆಬ್ ಪೇಜಸ್ನ ವಿನ್ಯಾಸಗೊಳಿಸಲು ಮತ್ತು ರಚಿಸಲು ಬಳಸಲಾಗುವ ಪ್ರಮುಖ ಕೋಡಿಂಗ್ ಭಾಷೆಯಾಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ. ಇಮೇಲ್ ಕಳುಹಿಸುವಾಗ BCCಯ ಪೂರ್ಣ ರೂಪವೇನು? ಬ್ಲೈಂಡ್ ಕಾರ್ಬನ್ ಕಾಪಿ, ಬೇಸಿಕ್ ಕಾರ್ಬನ್ ಕಾಪಿ, ಬ್ಲೈಂಡ್ ಕಾಮನ್ ಕಾಪಿ, ಬ್ಲ್ಯಾಕ್ ಕಾರ್ಬನ್ ಕಾಪಿ. ಸರಿಯಾದ ಉತ್ತರ ಬ್ಲೈಂಡ್ ಕಾರ್ಬನ್ ಕಾಪಿ. ಇಮೇಲ್ ಕಳುಹಿಸುವಾಗ BCCಯಲ್ಲಿ ಸೇರಿಸಿದ ಇಮೇಲ್ ವಿಳಾಸಗಳು ಇತರ ಸ್ವೀಕರ್ತರಿಗೆ ಕಾಣಿಸುವುದಿಲ್ಲ. ಸೊ ಮುಂದಿನ ಪ್ರಶ್ನೆ. ಕಂಪ್ಯೂಟರ್ ಶೇಖರಣಾ ಸಾಮರ್ಥ್ಯದ ಅತಿದೊಡ್ಡ ಘಟಕ ಯಾವುದು? ಆಪ್ಷನ್ಸ್: 1 MB, 1 GB, 1 TB, 1 KB. ಸರಿಯಾದ ಉತ್ತರ 1 TB. ಮೆಮೊರಿ ಅಳತೆಯ ಅನುಕ್ರಮ ಫಸ್ಟಿಗೆ KB ಬರುತ್ತೆ, MB, GB, TB. 1 TB ಅಂದರೆ 1024 GB, ಗಿಗಾಬೈಟ್. ಸೊ ನೆಕ್ಸ್ಟ್, ಕಂಪ್ಯೂಟರ್ಗೆ ಹಾನಿ ಮಾಡುವ ಅಥವಾ ಮಾಹಿತಿ ಕದಿಯುವ ದುರುದ್ದೇಶಪೂರಿತ ಸಾಫ್ಟ್ವೇರ್ಗಳನ್ನು ಏನೆಂದು ಕರೆಯಲಾಗುತ್ತದೆ? ಫೈರ್ವಾಲ್, ಮಾಲ್ವೇರ್, ಫ್ರೇಮ್ವೇರ್, ಆ್ಯಂಟಿವೈರಸ್. ಸರಿಯಾದ ಉತ್ತರ ಮಾಲ್ವೇರ್. ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಎಂಬುದು ವೈರಸ್, ಟ್ರೋಜನ್, ಸ್ಪೈವೇರ್ ಮುಂತಾದ ಹಾನಿಕಾರಕ ಪ್ರೋಗ್ರಾಂಗಳಿಗೆ ನೀಡಲಾದ ಸಾಮಾನ್ಯ ಹೆಸರಾಗಿದೆ. ಸೊ ನೆಕ್ಸ್ಟ್, PDF ಫೈಲ್ನ ಪೂರ್ಣ ರೂಪವೇನು? ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್, ಪ್ರಿಂಟೆಡ್ ಡಾಕ್ಯುಮೆಂಟ್ ಫಾರ್ಮೆಟ್, ಪಬ್ಲಿಕ್ ಡಾಕ್ಯುಮೆಂಟ್ ಫಾರ್ಮೆಟ್, ಪಬ್ಲಿಷಿಂಗ್ ಡಾಕ್ಯುಮೆಂಟ್ ಫಾರ್ಮೆಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಅಡೋಬ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದ PDF ದಾಖಲೆಗಳನ್ನು ಯಾವುದೇ ಸಾಧನದಲ್ಲಿ ಸುಲಭವಾಗಿ ಓದಲು ಮತ್ತು ಹಂಚಿಕೊಳ್ಳಲು ಬಳಸಲಾಗುತ್ತದೆ. ಸೊ ಗೈಸ್, ಈಗ ಸಾಮಾನ್ಯ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಬಗ್ಗೆ ಕೆಲವೊಂದು ಕ್ವಶನ್ಸ್ನ ನೋಡೋಣ. 2000 ಅಸಲಿಗೆ ವರ್ಷಕ್ಕೆ 10% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಸಿಂಪಲ್ ಇಂಟ್ರೆಸ್ಟ್. ಆಪ್ಷನ್ಸ್: 400, 500, 600, 700. ಸರಿಯಾದ ಉತ್ತರ 600. ಸರಳ ಬಡ್ಡಿ ಸೂತ್ರ ಇಲ್ಲೇ ಇದೆ. ಓಕೆ, 100 P × T × R. ಓಕೆನಾ? ಈ ಒಂದು ಫಾರ್ಮುಲಾ ಹಾಕ್ಕೊಂಡು ನೀವು ಲೆಕ್ಕನ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ನ್ಯಾಚುರಲ್ ನಂಬರ್ ಸರಾಸರಿ ಎಷ್ಟು? 2.5, 3, 3.5, 4. ಸರಿಯಾದ ಉತ್ತರ 3. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಯಾವುದು? 1, 2, 3, 4, 5. ಓಕೆನಾ? ಇದನ್ನು ಆ್ಯಡ್ ಮಾಡಿದ್ರೆ ಸರಾಸರಿ ಎಷ್ಟು ಬರುತ್ತೆ? 51 + 2 + 3 + 4 + 5, 515. ಓಕೆನಾ? ಸರಾಸರಿ 3 ಬರುತ್ತೆ. ಸೊ ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ₹800ಕ್ಕೆ ಕೊಂಡು 1000ಕ್ಕೆ ಮಾರಿದರೆ ಅವನ ಲಾಭದ ಶೇಕಡಾವಾರು ಎಷ್ಟು? ಸೊ ಮೊದಲಿಗೆ ನಾವು ಡಿಸ್ಕಸ್ ಮಾಡಿದ್ವಿ ಇದೇ ಥರ ಕ್ವಶನ್. 20%, 25, 30, 15. ಸರಿಯಾದ ಉತ್ತರ 25%. ಲಾಭ ₹1000. ಓಕೆನಾ? -800, ಲಾಭ ₹200. ಶೇಕಡ ಲಾಭ ಹೆಂಗೆ ಕಂಡುಹಿಡಿಯೋದು? ಕೊಂಡ ಬೆಲೆ ಲಾಭ ಇಂಟು
100. ಓಕೆನಾ? ಸೊ ನೆಕ್ಸ್ಟ್ 12 ಮತ್ತು 18ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ LCM ಎಷ್ಟು? ಆಪ್ಷನ್ಸ್ 6, 36, 54, 72. ಸೊ ಆನ್ಸರು 36. 12 ಗುಣಕಗಳು 12, 24, 36, 48 ಬರುತ್ತೆ. 18 ಗುಣಕಗಳು 18, 36, 54 ಬರುತ್ತೆ. ಓಕೆ, ಸೊ ಸಾಮಾನ್ಯ ಎರಡರಲ್ಲಿ ಯಾವ್ದು ಬರುತ್ತೆ? 36 ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್, ಎ ಮತ್ತು ಬಿ ಇಬ್ಬರ ವಯಸ್ಸಿನ ಅನುಪಾತ 3:4 ಆಗಿದೆ. ಅವರ ವಯಸ್ಸಿನ ಮೊತ್ತ 35 ವರ್ಷಗಳಾದರೆ ಎನ ವಯಸ್ಸು ಎಷ್ಟು? ಆಪ್ಷನ್ಸ್ 12 ವರ್ಷ, 15 ವರ್ಷ, 20 ವರ್ಷ, 21 ವರ್ಷ. ಸರಿಯಾದ ಉತ್ತರ ಬಂದು 15 ವರ್ಷ. ಅನುಪಾತದ ಒಟ್ಟು ಭಾಗಗಳು 3 + 4 7 ಆಗುತ್ತೆ. 7 ಭಾಗಗಳು 35 ವರ್ಷ. ಒಂದು ಭಾಗ, ಸೊ 7 35 ಅಂದರೆ 5 ವರ್ಷ ಆಗುತ್ತೆ. ಏನ ವಯಸ್ಸು? ಸೊ 3 ಭಾಗಗಳಂದರೆ 3 × 5 15 ವರ್ಷಗಳು. ಸೊ ನೆಕ್ಸ್ಟ್ ಎ ಒಬ್ಬನೇ ಒಂದು ಕೆಲಸವನ್ನು 10 ದಿನದಲ್ಲಿ ಮಾಡುತ್ತಾನೆ. ಬಿ ಅದೇ ಕೆಲಸವನ್ನು 15 ದಿನ ಮಾಡುತ್ತಾನೆ. ಇಬ್ಬರು ಸೇರಿ ಮಾಡಿದರೆ ಆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ? ಆಪ್ಷನ್ಸ್ 5, 6, 8, 12.5. ಸರಿಯಾದ ಉತ್ತರ 6 ದಿನಗಳು. ಇಬ್ಬರು ಸೇರಿ ಮಾಡುವ ಸೂತ್ರ ಹೆಂಗೆ ಅಂದರೆ A + BA × B. ಸೊ ದಿನಗಳು 10 + 1510 × 15 25,150 ಅಂದರೆ 6 ದಿನಗಳು. ಈ ಸಂಖ್ಯೆ ಸರಣಿಯನ್ನು ಪೂರ್ಣಗೊಳಿಸಿ. 2, 6, 12, 20, 30. ಇದಾದಮೇಲೆ ನೆಕ್ಸ್ಟ್ ಯಾವುದು? ಆಪ್ಷನ್ಸ್ 38, 40, 42, 44. ಸರಿಯಾದ ಉತ್ತರ 42. ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಬೇಕಾಗುತ್ತೆ. ಸೊ 2 + 4 ಕೂಡಿದ್ರೆ 6 ಆಗುತ್ತೆ. 6. ಓಕೆ, ಸೊ ನೆಕ್ಸ್ಟ್ 6 + 6 ಕೂಡಿದ್ರೆ 12 ಆಗುತ್ತೆ. 12 + 8 ಕೂಡಿದ್ರೆ 20. 20 + 10 30 ಆಗುತ್ತೆ. ಸೊ ಮುಂದಿನ ವ್ಯತ್ಯಾಸ +12 ಇರಬೇಕಲ್ವಾ? ಎಷ್ಟಾಗುತ್ತೆ? 42 ಬರುತ್ತೆ. ಆಪ್ಷನ್ ಸಿ. ಸೊ ನೆಕ್ಸ್ಟ್, ಒಂದು ರೈಲು 60 km/h ವೇಗದಲ್ಲಿ ಚಲಿಸುತ್ತಿದ್ದರೆ ಅದು 3 ಗಂಟೆಗಳ ತಲುಪುವ ದೂರ ಎಷ್ಟು? ಇದು ಈಸಿ ಇದೆ. 120 km, 150, 180, 200. 60 × 3 ಮಾಡಿ ಅಷ್ಟೇ. ಓಕೆ, 180 km. ನೆಕ್ಸ್ಟ್, ಚೌಕದ ಅಂದರೆ ಸ್ಕ್ವೇರ್ ಒಂದು ಬದಿಯ ಉದ್ದ 8 ಸೆಂಟಿಮೀಟರ್ ಇದ್ದರೆ ಅದರ ಕ್ಷೇತ್ರಫಲ ಏರಿಯಾ ಎಷ್ಟು? 32 ಸೆಂಟಿಮೀಟರ್, 64 ಸೆಂಟಿಮೀಟರ್ ಸ್ಕ್ವೇರ್, 16 ಸೆಂಟಿಮೀಟರ್ ಸ್ಕ್ವೇರ್, 24 ಸೆಂಟಿಮೀಟರ್ ಸ್ಕ್ವೇರ್. ಸರಿಯಾದ ಉತ್ತರ ಒಂದು 64 ಸೆಂಟಿಮೀಟರ್ ಸ್ಕ್ವೇರ್. ಚೌಕದ ಕ್ಷೇತ್ರಫಲ ಬದಿ ಇಂಟು ಬದಿ ಅಂದರೆ 8 × 8 64. ಓಕೆ, ಸೊ ನೆಕ್ಸ್ಟ್, ಸಂಕ್ಷೇಪಿಸಿ ಬಾಡ್ಮಾಸ್ ನಿಯಮ ಬಳಸಿ ಈ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. 15 + 5 × 2 - 4. ಆಪ್ಷನ್ಸ್ 36, 21, 16, 26. ಓಕೆ, ಇಲ್ಲಿ ಬೋರ್ಡ್ ಮಾಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಮೊದಲು ಗುಣಾಕಾರ ಮಾಡಬೇಕು, ಆಮೇಲೆ ಸಂಕಲನ ಮಾಡಬೇಕು, ಆಮೇಲೆ ವ್ಯವಕಲನ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್, ಒಂದು ಸಾಲಿನಲ್ಲಿ ರಮೇಶನು ಎಡಭಾಗದಿಂದ 12ನೇ ಸ್ಥಾನದಲ್ಲಿದ್ದಾನೆ ಮತ್ತು ಬಲಭಾಗದಿಂದ 18ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು? ಆಪ್ಷನ್ಸ್ 29, 30, 31, 28. ಸರಿಯಾದ ಉತ್ತರ ಬಂದು 29. ಒಟ್ಟು ಜನರು ಎಡಸ್ಥಾನ ಪ್ಲಸ್ ಬಲಸ್ಥಾನ -1 ಎಷ್ಟಾಗುತ್ತೆ? 29 ಆಗುತ್ತೆ. ಸೊ ನೆಕ್ಸ್ಟ್, ನಿರ್ದಿಷ್ಟ ಕೋಡ್ನಲ್ಲಿ ಆ್ಯಪಲನ್ನು BQQMF ಎಂದು ಬರೆದರೆ ಮ್ಯಾಂಗೋವನ್ನು ಹೇಗೆ ಬರೆಯುತ್ತಾರೆ? NBOHP, NBOHP, MBNHP, NCOHP. ಸೊ ಇದನ್ನ ಆನ್ಸರು NBOHP. ಪ್ರತಿಯೊಂದು ಅಕ್ಷರವನ್ನು ಒಂದು ಸ್ಥಾನ ಮುಂದೆ ಸರಿಸಲಾಗಿದೆ, ಅಂದರೆ +1ನ ಆ್ಯಡ್ ಮಾಡ್ತಾ ಹೋಗಿದ್ದಾರೆ.
ಓಕೆ. ಎಮ್ ಅಂದರೆ ಎನ್ ತಗೋಬೋದು, ಎ ಅಥವಾ ಬಿ ತಗೋಬೋದು, ಈ ರೀತಿ. ಸೊ ನೆಕ್ಸ್ಟ್ ವರ್ಡ್ನ ನೀವು ಲೆಟ್ರನ್ನ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 0.25 ಭಿನ್ನ ರಾಶಿ ಅಂದರೆ ಫ್ರ್ಯಾಕ್ಷನ್ಗೆ ಪರಿವರ್ತಿಸಿದಾಗ ಸಿಗುವ ರೂಪ ಯಾವುದು? 21, 41, 43, 51. ಸರಿಯಾದ ಉತ್ತರ 41. 0.25 ಅಂದರೆ 10025 ಅಂದರೆ 41 ಆಗುತ್ತೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿಗೆ 4 ಕಿಲೋಮೀಟರ್ ನಡೆದನು. ನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದರೆ ಅವನು ಆರಂಭಿಕ ಬಿಂದುವಿಂದ ಎಷ್ಟು ದೂರದಲ್ಲಿದ್ದಾನೆ? ಸೊ ಆಪ್ಷನ್ಸ್ 5, 7, 6, 8. ಸೊ ಇದು ಪೈಥಾಗರಸ್ ಥಿಯರಮ್ ಪ್ರಕಾರ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಬಂದು 5 ಕಿಲೋಮೀಟರ್. ಓಕೆನಾ? ಸೊ ನೆಕ್ಸ್ಟ್, ₹500 ನಿಗದಿತ ಬೆಲೆಯ ವಸ್ತುವಿನ ಮೇಲೆ 10% ರಿಯಾಯಿತಿ ಡಿಸ್ಕೌಂಟ್ ನೀಡಿದರೆ ಆ ವಸ್ತುವಿನ ಮಾರಾಟದ ಬೆಲೆ ಎಷ್ಟು? 400, 425, 450, 475. ಸರಿಯಾದ ಉತ್ತರ 450. ಸೊ ಹೇಗೆ ಅಂದರೆ ರಿಯಾಯಿತಿ ಮೊತ್ತ 500 10% ಅಂದರೆ 50. ಸೊ ಮಾರಾಟದ ಬೆಲೆ 500 - 50, 450. ಓಕೆನಾ? ಸೊ ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ನಾವು ನೋಡಿದ್ದೀವಿ. ಸೊ ಅಂದಾಜು ಒಂದು 100 ಮೇಲೆ ನಾವು ಕ್ವಶನ್ಸ್ನ ನಾವು ಇಲ್ಲಿ ಸಾಲ್ವ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದೇ ರೀತಿ ಕ್ವಶನ್ಸು, ಆನ್ಸರ್ಸು ಮತ್ತು ಲೆಕ್ಚರರ್ಸು ಈ ಥರ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.